ಬೆಳಗಾವಿ ಬಂಡಾಯ ಸಾಹಿತ್ಯ ಸಂಘಟನೆ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಕಾರ್ಯಕ್ರಮದ ಸಮಾಗಮದಲ್ಲಿ ಒಂದು ದಿನದ ವಿಶೇಷ ಕಾರ್ಯಕ್ರಮ ನೆರವೇರಿಸಿತು. ಕನ್ನಡದ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾಡಬಾರದು, ಅವನು ಕೆಳಜಾತಿಯವನು, ಅವನು ತಳ ಸಮುದಾಯದವನು, ಇದನ್ನು ಮಾಡಬಾರದು ಅಂತ ದೊಡ್ಡ ಸುಗ್ರಿ ಮಾಡಿದಾಗ ಏನು ಮಾಡ್ತಾರೆ ಅಂತ ಅಂದರೆ, ಇವ್ರು ಮಾಡಲೇಬೇಕು ಅಂತ ಆಸೆ. ದೊರೆ ಭಗವಾನ್ ಅವರಿಗೆ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಇವ್ರನ್ನ 3 ಚೀಟಿ ಹಾಕ್ತಾರೆ. ಇದು ರಾಜ್ಕುಮಾರ್ ಅವರೇ ಹೇಳಿದ್ದು ನನಗೆ. 3 ಜನದ ಹೆಸರು ಬರೆದು ಆ ಬೃಂದಾವನ ಅಂತ ಇದೆಯಲ್ಲ ಅದ್ರ ಮುಂದೆ ಹಾಕ್ತಾರಂತೆ. ಒಬ್ಬರ ಹತ್ರ ಮಗು ಹತ್ರ ಯಾರ ಹತ್ರ ಚೀಟಿ ಹೇಳ್ತಾರೆ. 3 ಸರಿ ಚೀಟಿ ಎತ್ತಿದಾಗ ರಾಜ್ಕುಮಾರ್ ಹೆಸರು ಬಂತಂತೆ. ಆ ಕಾರಣಕ್ಕೆ ಇವ್ರು ಒಪ್ಕೊತಾರೆ ಅದನ್ನು. ಆಯ್ತಪ್ಪ, ಇಷ್ಟೆಲ್ಲ ವಿರೋಧ ಇರುವಾಗ ನಾನು ಮಾಡಬಾರ್ದು ಅಂದ್ಕೊಂಡಿದ್ರು. ಆ ಕಾರಣಕ್ಕೆ ಒಪ್ಕೋತಾರೆ. ನಾನು ತಮಾಷೆ ಮಾಡ್ತಿದ್ದೆ, ಸರ್ 3ರಲ್ಲೂ ನಿಮ್ಮ ಹೆಸರು ಇತ್ತ ಸರ್ ಅಂತ ತಮಾಷೆಗೆ ಹೇಳ್ತಿದ್ದೆ. ಇಷ್ಟು ಅದು ಅವರ ದೊಡ್ಡತನ. ಅದನ್ನ ಅವರು ತಮಾಷೆಗೆ ಹೇಳ್ತಿದ್ರೆ, ಭಗವಾನ್ ಬಹಳ ಛಾತಿ ಸರ್, ಹೇಳಕ್ಕಾಗಲ್ಲ ಸರ್ ಅಂತಿದ್ರು ಅವರು. ನಮ್ಮನೇಲೆ ಕೂತು ಒಂದ್ಸರಿ ಮಾತಾಡೋವಾಗ ಇವೆಲ್ಲ ಬಂತು. ಆದ್ರೆ ಆಮೇಲೆ ವಿವರಿಸಿರಿ, ಇಲ್ಲ ಸರ್ ನನಗೆ 3 ಚೀಟಿ ತೋರಿಸಿರು, ನಾನು ಕಡ್ಡಾಯ ಮಾಡಿದೆ. ನಾನು ಯಾವ್ಯಾವ ಹೆಸರು ಬರೆದಿದ್ದೀರಿ ನನಗೆ ತೋರಿಸ್ಬೇಕು ಅಂತ ಹೇಳಿದೆ. 3 ಚೀಟಿ ಬರೆದು ನನಗೆ ತೋರಿಸಿದ್ದಾದ್ಮೇಲೆ ಅಲ್ಲಿ ಹಾಕಿದ್ರು. 3 ಸರಿ ಎತ್ತಿದಾಗಲೂ ನನ್ನ ಹೆಸರೇ ಬಂತು. ಸರ್ವಾನುಮತ ಆಯ್ತಲ್ಲ ಅವಾಗ. ಸರ್ವಾನುಮತ ಆದದ್ರಿಂದ ಇವರೇನು ಮಾಡಿದ್ರು, ಅದನ್ನು ನಾನು ಮಾಡಿದೆ. ಆದರೆ ಸವಾಲಾಗಿ ಸ್ವೀಕರಿಸಿ ಮಾಡಿದೆ ಅದನ್ನು. ಆದರೆ ಅಲ್ಲಿಗೆ ನಿಲ್ತಾ ನೋಡಿ, ಇದನ್ನೇ ನಾನು ಹೇಳಕ್ಕೆ ಹೊರಟಿದ್ದು. ಅಲ್ಲಿಗೆ ನಿಲ್ಲಿಲ್ಲ. ಅದು ಶ್ರೀನಾಥ್ ಅವರನ್ನು ಹಾಕ್ಕೊಂಡು ಇನ್ನೊಂದು ರಾಘವೇಂದ್ರ ಸ್ವಾಮಿ ಸಿನಿಮಾ ಬಂತು. ಅಲ್ಲಿಗೆ ಕ್ಯಾಮ್ರಾ ಇಟ್ಟಿದ್ದಾನೆ, ಕೆಳಗಡೆ ಇಟ್ಟಿದ್ದಾನೆ. ಅವನು ಎದ್ದು ಕಾಣಿಸ್ತಾನೆ. ಇಲ್ಲಿ ಕ್ಯಾಮ್ರಾ ಇಟ್ಟು ಅವನು ಎದ್ದು ಕಾಣಿಸ್ತಾನೆ. ಮಾನಸ ಬಹಳ ವ್ಯಾಪ್ತಿಯನ್ನು ಉಳ್ಳಂತಹದ್ದು. ಹಾಗಾಗಿ ಅವುಗಳನ್ನು ತಗೊಂಡು ಅವ್ರು ಮಾಡೋದಕ್ಕೆ ಶುರು ಮಾಡಿ. ಡ್ರೈವರ್ಗಳು ಬೇಕಷ್ಟು ಜನ ಇರ್ತಾರೆ, ಅಂದರೆ ಶ್ರಮಜೀವಿಗಳು ಇರ್ತಾರೆ. ಒಬ್ಬ ಲೈಟ್ ಬಾಯಿ ಕ್ಯಾಮ್ರಾಮನ್ ಹೇಳಿದ ರೀತಿಯಲ್ಲಿಯೇ ಅವನು ಲೈಟನ್ನು ಹಿಂಗೆ ತಿರುಗಿಸ್ತೇ ಹೋದರೆ, ಹಾಗೆ ಹಿಡ್ಕೊಳ್ಳದೆ ಶಾರ್ಟ್ ತೆಗಿಬೇಕಾದ್ರೆ ಹಿಂಗೆ ಅಂದ್ಬಿಟ್ರೆ ಮುಗಿದೋಯ್ತು, ಇನ್ನೊಂದು ರೀಟೇಕ್ ಮಾಡ್ಬೇಕು ನಾವು. ಅಂದರೆ ಶ್ರಮಜೀವಿಗಳು ಮತ್ತು ಸೃಜನಶೀಲರು ಒಟ್ಟಿಗೆ ಸೇರಿ ಒಂದು ಸಿನಿಮಾದ ಸೃಷ್ಟಿಯಾಗುತ್ತೆ. ಇದು ಬಹಳ ವಿಶೇಷವಾದದ್ದು. ಆದರೆ ಸಾಹಿತ್ಯ ಹಾಗಿಲ್ಲ, ಚಿತ್ರಕಲೆ ಹಾಗಿಲ್ಲ. ನಾಟಕಕ್ಕೆ ಮಾತ್ರ ಸಾಧ್ಯ ಅದು, ಮತ್ತು ಸಿನಿಮಾಕ್ಕೆ ಮಾತ್ರ ಸಾಧ್ಯ. ಈ 2 ಪ್ರಕಾರಗಳಿಗೆ ಮಾತ್ರ ಅದು ಸಾಧ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ನಾನು ಪುಡೋಕಿನ ಮಾತುಗಳನ್ನು ನದೀಮ್ ಮಾಡಿದ್ದಾರೆ. ಇನ್ನೊಬ್ಬ ಜಾಯ್ ಬೋಯಿಮ್ ಅಂತಕ್ಕಂಥವನು ಒಂದು ಡಬಲ್ ಎಕ್ಸ್ಪೋಜರ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಇವತ್ತು ಸಿನಿಮಾ ಬಗ್ಗೆ ಆಸಕ್ತಿ ಹುಟ್ಟಿದೆ ಇಲ್ಲಿ ಭಾಷಣ ಮಾಡಿದವರಿಗೆಲ್ಲ. ದಯವಿಟ್ಟು ಅದನ್ನು ಓದಿ. ಡಬಲ್ ಎಕ್ಸ್ಪೋಜರ್ ಅಂತ, ಹೇಗೆ ಸಿನಿಮಾಕ್ಕೆ ಬೇರೆ ಬೇರೆ ಪ್ರಕಾರಗಳು ದುಡಿತಾ ಹೋಗುತ್ತವೆ ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸ್ತಾನೆ ಆತ ಆ ಪುಸ್ತಕದ ಒಳಗಡೆ. ಹಾಗಾಗಿನೇ ಸಿನಿಮಾ ನನಗನ್ನಿಸ್ತಕ್ಕಂಥದ್ದು ಏನಂದರೆ, ಬೇರೆ ಬೇರೆ ಕಲಾ ಮಾಧ್ಯಮಗಳಿಗೂ ಸ್ವತಂತ್ರ ಅಸ್ತಿತ್ವ ಇದೆ. ಛಾಯಾಗ್ರಹಣಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ, ಸಂಕಲನಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ, ನೃತ್ಯಕ್ಕಿದೆ, ಸಂಭಾಷಣೆಗಿದೆ, ಹಾಡುಗಳಿಗಿದೆ, ಎಲ್ಲದಕ್ಕೂ ಸ್ವತಂತ್ರ ಅಸ್ತಿತ್ವ ಇದೆ. ಆದರೆ ಎಲ್ಲ ಸ್ವತಂತ್ರ ಅಸ್ತಿತ್ವ ಇರ್ತಕ್ಕಂಥ ಕಲಾ ಪ್ರಕಾರಗಳು ಒಂದು ಕೇಂದ್ರ ಪ್ರಜ್ಞೆಯಲ್ಲಿ ಕರಗ್ತಾ 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 ಇನ್ನೊಂದು ಆಭರಣವನ್ನು ಮಾಡೋದಿದೆಯಲ್ಲ, ಅದೇ ಸಿನಿಮಾ. ಹೇಳ್ತಾ ಇದ್ರು, ಸಾಹಿತ್ಯದಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆಯಾ, ಸಿನಿಮಾದಲ್ಲಿ ಇದೆಯಾ, ಅವೆಲ್ಲ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ಸಾಹಿತ್ಯ ಇದೆಯಲ್ಲ, ಸಾಹಿತ್ಯ ಸೃಷ್ಟಿಯಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇದೆ. ಸಿನಿಮಾ ಇದೆಯಲ್ಲ, ಅದೊಂದು ಪ್ರಜಾಸತ್ತಾತ್ಮಕವಾದಂಥ ಕಲೆ. ಅದು ಯಾಕೆ ಪ್ರಜಾಸತ್ತಾತ್ಮಕವಾದಂಥ ಕಲೆ ಅಂತ ಅಂದರೆ, ಆ ಸಿನಿಮಾವನ್ನು ಸೃಷ್ಟಿ ಮಾಡುವ ವಿಧಾನವೇ ಹಾಗೆ. ಎಷ್ಟು ಜನರನ್ನು ದುಡಿಸ್ಕೋಬೇಕಾಗಿರುತ್ತೆ ನಾವು. ನಿರ್ದೇಶಕ ಕೇಂದ್ರ ಪ್ರಜ್ಞೆ ಅನ್ನೋದರಲ್ಲಿ 2 ಮಾತಿಲ್ಲ. ಅವನು ಕ್ಯಾಪ್ಟನ್ ನಿಜ. ಆದರೆ ಯಾವುದೇ ಒಂದು ಆಟವನ್ನು ಆಡಬೇಕಾದ್ರೆ ಕ್ಯಾಪ್ಟನ್ ಒಬ್ಬನೇ ಗೆಲ್ಸಕ್ಕೆ ಸಾಧ್ಯವಾ? ಕ್ಯಾಪ್ಟನ್ ಆಟದ ತಂತ್ರ ವಿಧಾನಗಳನ್ನೆಲ್ಲ ರೂಪಿಸ್ತಿರ್ತಾನೆ. ಯಾರು ಮೊದಲು ಬ್ಯಾಟಿಂಗ್ ಮಾಡಬೇಕು, ಯಾರು ಮೊದಲು ಬೌಲಿಂಗ್ ಬರಬೇಕು, ಇವೆಲ್ಲ ಕ್ರಿಕೆಟಲ್ಲಿ ಹೇಳ್ತಿರ್ಬೋದು. ಹಾಗೆ ಒಂದು ಚಿತ್ರಕಥೆಯನ್ನು ಸಿದ್ಧ ಮಾಡಿ ಅದನ್ನು ಸಿನಿಮಾ ರೂಪಕ್ಕೆ ತರೋ ಸಂದರ್ಭದ ಒಳಗಡೆ ಬೇರೆ ಬೇರೆ ಸ್ವತಂತ್ರವಾಗಿರುವ ಅಭಿವ್ಯಕ್ತಿ ಮಾಧ್ಯಮಗಳನ್ನು ಒಂದು ಕೇಂದ್ರ ಪ್ರಜ್ಞೆಗೆ ದುಡಿಸ್ಕೊಳ್ಳೋದಿದೆಯಲ್ಲ, ಅದು ವಿಶೇಷವಾದ್ದು. ಸಿನಿಮಾಕ್ಕೆ ಒಬ್ಬ ಸಂಕಲನಕಾರ ಇರ್ತಾನೆ, ಛಾಯಾಗ್ರಾಹಕ ಇರ್ತಾನೆ, ಸಂಭಾಷಣೆ ಬರೆಯೋರು ಇರ್ತಾರೆ, ಅಥವಾ ನನ್ನಂಥವನಾದರೆ ನಾನೇ ಎಲ್ಲ ಮಾಡ್ತೀನಿ, ಅಭಿನಯವನ್ನು ಬಿಟ್ಟು. ಸೊ ಅಲ್ಲ, ಅದು ಮಾಡಿದ್ದೀನಿ, ಅದು ಬೇರೆ ವಿಷಯ. ಅಂದರೆ ಒಂದು ಅಭಿನಯ ಕಲೆ ಇರಬೇಕು, ಸಂಗೀತ ಇರಬೇಕು, ಸಂಕಲನ ಇರಬೇಕು, ಛಾಯಾಗ್ರಹಣ ಇರಬೇಕು, ನೃತ್ಯ ಇರೋದಾದರೆ ಒಬ್ಬ ನೃತ್ಯ ಸಂಯೋಜಕ ಇರಬೇಕು, ಒಂದು ವೇಳೆ ಹೊಡೆದಾಟ ಇರೋದಾದರೆ ಅದಕ್ಕೆ ಸ್ಟಂಟ್ ಮಾಸ್ಟರ್ ಇರಬೇಕು,
ಅಂದರೆ ಬೇರೆ ಬೇರೆ ಅದರ ಜೊತೆಗೆ ಆನಂತರದಲ್ಲಿ ಬಂದಂತಹ ತಂತ್ರಜ್ಞರು ಇರ್ತಾರೆ. ನಾವು ಗ್ರಾಫಿಕ್ಸ್ ಮಾಡಿಸ್ಬೇಕು ಅಂತ ಅಂದರೆ, ಅಥವಾ ಸೌಂಡ್ ಇಂಜಿನಿಯರ್ ಬೇಕಾಗಿರುತ್ತೆ, ಫೈನಲ್ ಮಿಕ್ಸಿಂಗ್ ಮಾಡಬೇಕು ಅಂತ ಅಂದರೆ, ಸೌಂಡ್ ಎಫೆಕ್ಟ್ಸ್ ಕೊಡಬೇಕು ಅಂದರೆ ಎಷ್ಟು ಜನ ದುಡಿತಾರೆ ನೋಡಿ. ಇಷ್ಟು ಜನರ ಹತ್ರ ನೀವು ದುಡಿಸ್ಕೊಳ್ತೀರಿ ಅಂತ ಅಂದರೆ ಅದೊಂದು ಪ್ರಜಾಸತ್ತಾತ್ಮಕ ಕಲೆ ಅಂತ ಭಾವಿಸ್ಕೊಂಡ್ರೆ ಮಾತ್ರವೇ ಸಾಧ್ಯ. ಅಷ್ಟು ಜನ ಒಂದು 3-4 ವಿಷಯ ಅವ್ರಿಗೆ ಕೊಡ್ತೀವಿ, ಒಬ್ಬನೇ ತೀರ್ಮಾನ ಮಾಡಲ್ಲ. ಬೆಂಗಳೂರಿನಲ್ಲಿ ನಾವು ಸೇರಿ ಒಂದಷ್ಟು ವಿಷಯಗಳನ್ನ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಸ್ನೇಹಿತರು. ಆ 3-4ರಲ್ಲಿ ನೀವ್ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಅಂತೀನಿ. ಆಮೇಲೆ ಸಾಧ್ಯವಾದಷ್ಟು ಸ್ಥಳೀಯರನ್ನು ಬಳಸ್ಕೊಳ್ಳಿ ನೀವು ಸುತ್ತಮುತ್ತ ಇರೋದನ್ನ. ಇನ್ನೊಂದು ಮಾತು ಬಹಳ ವಾಸ್ತವವಾಗಿ ಎಲ್ಲ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ನೀವೇ ದಿಕ್ಸೂಚಿ ಭಾಷಣ ಮಾಡ್ಬೇಕು ಸರ್ ಅಂತಾರೆ ನನಗೆ. ನಾನು ಒತ್ತಾಯ ಮಾಡಿ ನಮ್ಮ ಹಿಂಬಡಿಗೆ ನಾನು ಬರ್ತೀನಿ, ಆದ್ರೆ ಕೆಳಗಡೆ ಕೂತಿರ್ತೀನಿ ಅಂತ ಹೇಳಿದೆ. ಕೆಳಗಡೆ ಕೂತಿರೋದಕ್ಕೆ ಬಿಡೋದೇ ಇಲ್ವಲ್ಲ ನಮ್ಮನ್ನ. ಕೆಳಗಡೆ ಕೂತಿರ್ತೀನಿ, ದಿಕ್ಸೂಚಿ ಭಾಷಣವನ್ನ ಯಾರಾದ್ರೂ ಹೊಸ ತಲೆಮಾರಿನವರೇ ಮಾಡ್ಲಿ ಅನ್ನೋದು ನನ್ನ ನಿಜವಾದ ಅಪೇಕ್ಷೆ ಆಗಿತ್ತು. ಯಾಕೆ ನಾವೇ ಮಾತಾಡಬೇಕು ಅಂತ. ಕಡೆಗೆ ಏನಾಯ್ತು, ಇಲ್ಲ ಅಧ್ಯಕ್ಷತೆಯನ್ನಾದರೂ ವಹಿಸಿ ಅಂತ ಹಿಮಡಿಯವರು ಒತ್ತಾಯ ಮಾಡಿ ನನ್ನನ್ನ ಈ ಗೋಷ್ಠಿಗೆ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಇಲ್ಲಾಂದ್ರೆ ನಮ್ಮ ಸ್ನೇಹಿತರ ಜೊತೆ ಆರಾಮಾಗಿ ಕೂತಿರ್ತಿದ್ದೆ ನಾನು. ಇರ್ಲಿ, ಆದ್ರೆ 3 ಜನ ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ನನ್ನ ಮಾತುಗಳನ್ನ ನಾನು ಏನೇನೋ ಮಾತಾಡಬೇಕು ಅಂತಿದ್ದೆ, ಅವರೇ ಮಾತಾಡ್ಬಿಟ್ಟಿದ್ದಾರೆ. ಹೀಗೆ ನಾನೇನು ಮಾತಾಡಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಇಕ್ಕಟ್ಟಿದೆ. ಆದರೆ ವಿಶೇಷ ಏನು ಅಂತಂದ್ರೆ, ಅವರೆಲ್ಲ ಓದಿದ್ದಾರೆ. ನಿರ್ಮಲ ಭಟ್ಟರ್ ಇರ್ಬೋದು, ನದೀಮ್ ಸಂಧಿ ಇರ್ಬೋದು, ಅವ್ರಿಗೆ ಯಾರಿಗೆ ಸಿನಿಮಾದ ಅನುಭವನೇ ಇದೆ. ವಿನಯ್ಗೆ ಅವ್ರ ಸಿನಿಮಾದ ಅನುಭವನೇ. ಇದ್ರ ಮುಖಾಂತರ ನಮಗೆ ನಾವು ತಿಳ್ಕೊಳ್ತೇವೆ. ನಾನು ಅಧ್ಯಾಪಕನಾಗಿ ಯಾವಾಗಲೂ ಹೇಳೋದೇನೆಂದ್ರೆ, ಕಲಿಸುತ್ತಾ ಕಲಿಯೋನೇ ನಿಜವಾದ ಅಧ್ಯಾಪಕ ಅಂತ. ನಿಜವಾದ ಮೇಷ್ಟ್ರಿದಾನಲ್ಲ, ಕಲಿಸ್ತಾ ಅವನೇ ಕಲಿತಾ ಇರ್ತಾನೆ, ಅವನು ನಿಜವಾದ ಮೇಷ್ಟ್ರು ಅವನು ಅಂತ ಭಾವಿಸಿರ್ತೇನೆ. ಈ ಹಿನ್ನೆಲೆಯಲ್ಲಿ ನಾವು ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಎನ್ನುವ ಅಭಿಯಾನವನ್ನು ಬೇರೆ ಬೇರೆ ಕಡೆ ಮಾಡ್ತಿದ್ದೇವೆ. ಕಡೆ ಪಕ್ಷ ನಾನು ಹೇಳೋದು ಇನ್ನೂ ಹೆಚ್ಚಾಗ್ಬೋದು, ವೇದಿಕೆಯಲ್ಲಿ ಎಲ್ಲೋ ಅಧ್ಯಕ್ಷತೆ ಇತ್ಯಾದಿ ಕೆಲವನ್ನ ಬಿಟ್ಟರೆ ಹೊಸ ತಲೆಮಾರಿನವರೇ ಇರಬೇಕು ಅನ್ನೋದು ನಮ್ಮದು ಕಡ್ಡಾಯ. ಅಷ್ಟೇ ಅಲ್ಲ, ಸಭಿಕರಲ್ಲಿ ಕಡೆ ಪಕ್ಷ 50%ಕ್ಕಿಂತ ಹೆಚ್ಚು ಹೊಸ ತಲೆಮಾರಿನವರನ್ನು ನಾವು ಸಂಘಟಿಸಬೇಕು. ಅವ್ರು ಕೇಳ್ತಾ ಹೋಗ್ತಾರೆ, ಎಲ್ಲರೂ ಕೇಳಿದ ಕೂಡಲೇ ಬದಲಾಗ್ಬಿಡ್ತಾರೆ ಅಂತ ಏನಲ್ಲ, ಹಾಗೆ ಭಾವಿಸ್ಬೇಕಾಗಿಲ್ಲ. ಚೈನಾದಲ್ಲಿ ಕ್ರಾಂತಿ ಆದಾಗ 4 ಜನ ಕೂತು ಲೈಬ್ರರಿಲಿ ಮಾತಾಡಿದ್ದು ಆರಂಭದಲ್ಲಿ. 4 ಜನ ಕೂತು ಲೈಬ್ರರಿಲಿ ಮಾತಾಡಿದವರು ಅದು ಹೇಗೆ ಇದ್ದಕ್ಕಿದ್ದಾಗೆ ಚೈನಾದಲ್ಲಿ ದೊಡ್ಡ ಕ್ರಾಂತಿ ಆಗಕ್ಕೆ ಸಾಧ್ಯ ಆಯಿತು? ಅಂದರೆ ನಾವು ನಕಾರಾತ್ಮಕವಾಗಿ ನೋಡೋದನ್ನು ಬಿಟ್ಟು ಮೊದಲು ಆ ಹೊಸ ತಲೆಮಾರಿನವ್ರಿಗೆ ವೇದಿಕೆ ಕೊಡಬೇಕು. ಇವತ್ತು ಮಾತಾಡಿದ್ದಾರೆ ಅವರು. ನಮ್ಮ ವಿನಯ್ ಕುಮಾರು ತಮಾಷೆ ಮಾಡ್ತಾ ಇದ್ದರು, ನಿಮ್ಮ ಸ್ಪಷ್ಟೀಕರಣದ ಕೆಲಸ ಇದೆ ಸರ್ ಅನ್ನೋ ಥರ ಅವರು ತಮಾಷೆಗೆ ಹೇಳಿದ್ದು. ಆದರೆ ವಿನಯ್ ಕುಮಾರ್ ಚೆನ್ನಾಗೇ ಮಾತಾಡಿದ್ರಲ್ಲ. ವಿನಯ್ ನಿಜವಾಗಿ ಚೆನ್ನಾಗೇ ಮಾತಾಡಿದರು. ಅವರಿಗೆ ಅನೇಕ ಸಿನಿಮಾಗಳ ಪರಿಚಯ ಇದೆ. ಆಮೇಲೆ ನಂತರ ಬರದೇ ಮಾತಾಡಿದ್ದಾರೆ ಅವರು. ಸ್ವಲ್ಪ ಫ್ರೀ ಸ್ಟೈಲಲ್ಲಿ ಹೊಡೆದ್ರು, ಅದು ಬೇರೆ ವಿಷಯ. ಯಾವುದೇ ವಿಭಾಗ ಆಗ್ಬೋದು. ಈಗಾಗಲೇ ಬೆಂಗಳೂರಲ್ಲಿ ನಡೀತು, ರಾಯಚೂರಲ್ಲಾಯಿತು, ತುಮಕೂರಲ್ಲಾಯಿತು, ಈಗ ಬೆಳಗಾವಿಯಲ್ಲಿ ನಡೀತಿದೆ. ಜೂನ್ 6ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಜೂನ್ ಕೊನೆಯ ವಾರ ದಾವಣಗೆರೆಯಲ್ಲಿ 2 ದಿನಗಳ ಯುವ ಲೇಖಕರ ಕಾರ್ಯಾಗಾರ ನಡೆಯುತ್ತೆ. ಆನಂತರದಲ್ಲಿ ಹಾಸನದಲ್ಲಿ ನಡೆಯುತ್ತೆ, ಬಳ್ಳಾರಿಯಲ್ಲಿ ನಡೆಯುತ್ತೆ. ಈಗಾಗಲೇ ನಿಗದಿಯಾಗಿರುವಂಥ ಜಿಲ್ಲೆಗಳಿವು. ಇದರ ಉದ್ದೇಶ ಇಷ್ಟೇನೆ, ನಾವೆಲ್ಲ 1979ರಿಂದ ಬಂಡಾಯ ಸಾಹಿತ್ಯವನ್ನು ಕುರಿತಂತೆ ಒಂದು ಆಂದೋಲನದ ರೂಪದಲ್ಲಿ ಅದನ್ನು ಆಹ್ವಾನಿಸಿಕೊಂಡು ನಾವು ಬರಿತಾ ಬಂದ್ವಿ, ಮಾತಾಡ್ತಾ ಬಂದ್ವಿ, ಎಲ್ಲ ಆಯಿತು. ಆದರೆ ಹೊಸ ತಲೆಮಾರಿದೆಯಲ್ಲ, ಅದು ಸಿದ್ಧ ಆಗಬೇಕಾಗಿರೋ ಅನಿವಾರ್ಯ ಇವತ್ತಿದೆ. ಹೊಸ ತಲೆಮಾರಿನವರು ಬಹಳ ಚೆನ್ನಾಗಿ ಬರೀತಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಬ್ಬರು ಒಂದು ಹೇಳಿಕೆ ಕೊಟ್ಟರು, ಒಂದು ಕವನ ಸಂಕಲನದ ಬಿಡುಗಡೆಯ ಸಂದರ್ಭದಲ್ಲಿ. ಅವತ್ತು ರಾಜಪ್ಪ ದಳವಾಯಿ ಇದ್ದರು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಈ 25 ವರ್ಷದಲ್ಲಿ ಅತ್ಯಂತ ಶ್ರೇಷ್ಠವಾದ 10 ಪದ್ಯ ಕೊಟ್ಟಿಲ್ಲ ರೀ ಕನ್ನಡದಲ್ಲಿ ಅಂದರು. ಅವ್ರಿಗೆ ಕನ್ನಡ ಸಾಹಿತ್ಯ ಗೊತ್ತಿಲ್ಲ ಅಂತ ಅಷ್ಟೇ ಉತ್ತರ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ 25 ವರ್ಷದಲ್ಲಿ ಶ್ರೇಷ್ಠವಾದಂಥ 10 ಕವಿತೆಗಳು ಹುಟ್ಟಿಲ್ಲ ಅಂತ ಹೇಳುವವರ ಸಿನಿಕತನ ಇದೆಯಲ್ಲ, ಅದಕ್ಕೆ ಉತ್ತರ ಏನಂದರೆ ನಮ್ಮ ಹೊಸ ತಲೆಮಾರು ತುಂಬ ಚೆನ್ನಾಗಿ ಬರೀತಿದೆ ಅನ್ನೋದು ಅಷ್ಟೇ. ಆ ಬದುಕಿನಲ್ಲಿ ಅರ್ಥಶಾಸ್ತ್ರ ಇದೆ, ರಾಜಕೀಯ ಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಮಾನವಶಾಸ್ತ್ರ ಇದೆ. ಬದುಕಿನ ಒಳಗಡೆ ವಿವಿಧ ಜ್ಞಾನ ಶಿಸ್ತುಗಳು ಯಾವಿವೆ, ಅವೆಲ್ಲವೂ ಅನುಭವದ ರೂಪದಲ್ಲಿ ಸಾಂದ್ರವಾಗಿರ್ತಕ್ಕಂಥದ್ದೇ ನಿಜವಾದ ಬದುಕು. ನೀವು ಬದುಕಿನಲ್ಲಿ ಸಮಾಜಶಾಸ್ತ್ರೀಯ ವಿಧಾನಗಳನ್ನು ಹುಡುಕ್ಬೋದು,
ಮಾನವಶಾಸ್ತ್ರೀಯ ವಿಧಾನಗಳನ್ನು ಹುಡುಕ್ಬೋದು, ರಾಜಕಾರಣವನ್ನು ಹುಡುಕ್ಬೋದು. ರಾಜಕಾರಣ ಅಂದರೆ ಚಿಲ್ಲರೆ ರಾಜಕೀಯ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ ನಾನು. ರಾಜಕಾರಣ ಅನ್ನೋದನ್ನು ಗಂಭೀರವಾದ ಅರ್ಥದಲ್ಲಿ ಹೇಳ್ತಿದ್ದೇನೆ. ಇಡೀ ಬದುಕು ಅನ್ನೋದೇನೇ ಒಂದು ಸಂಕೀರ್ಣವಾದ ಮತ್ತು ವಿವಿಧ, ಅಲ್ಲಿ ಶಾಸ್ತ್ರಗಳು, ಇಲ್ಲಿ ಅನುಭವಗಳ ಒಂದು ಒಕ್ಕೂಟ. ಅದನ್ನ ಕುರಿತು ಒಬ್ಬ ಸಾಹಿತಿ ಅಭಿವ್ಯಕ್ತಿ ಮಾಡ್ತಾನೆ ಅಂತಂದ್ರೆ, ಸಾಹಿತಿಯೊಬ್ಬರಿಗೆ ಕಿಂಚಿತ್ತಾದರೂ ವಿವಿಧ ಜ್ಞಾನ ಶಿಸ್ತುಗಳ ಅನುಭವ ಮತ್ತು ಅರಿವು ಇರಬೇಕು ಅಂತ ನಂಬಿದಂಥವ್ ನಾನು. ಆ ಒಂದು ಕೊರತೆಯನ್ನ ಯುವ ತಲೆಮಾರು ಅಥವಾ ಹೊಸ ತಲೆಮಾರು ತುಂಬಿಕೊಳ್ಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದರ ಅರ್ಥ ಹೊಸ ತಲೆಮಾರು